ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ಕ್ರಿಯೇಟಿವ್ ಅಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು 2030 ಈಸ್ಟ್ ಫೇಸಿಂಗ್ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಒಂದು ಅದ್ಭುತವಾದಂಥ ಮನೆ ತಂದಿದ್ದೀನಿ. ನೋಡಿ, ಇದು ಈ ಮನೆಯ ಎಲಿವೇಶನ್ನು, ಒಂದು ಒಳ್ಳೆ ಡಿಸೈನ್ ಇರುವಂಥ ಎಲಿವೇಶನ್ನು. ಬನ್ನಿ, ನಾನು ಇವಾಗ ಮನೇಲಿ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ, ಇದು 30 ಫೀಟ್ ರೋಡ್ ಬರುತ್ತೆ. ಬನ್ನಿ ನೋಡಿ, ಎಂಟ್ರಿ ಆಗ್ತಿದ್ದಂಗೆ ಒಂದು MS ಅಲ್ಲಿ ಗೇಟನ್ನು ಮಾಡಿದ್ದಾರೆ, CNC ಕಟಿಂಗ್ ಡಿಸೈನ್ ಮಾಡಿ. ಹಾಗೆ ಎಂಟ್ರಿ ಆಗ್ತಿದಂಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾವನ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಆರಾಮಾಗಿ 2 ಪ್ರೀಮಿಯಂ ಕಾರನ್ನ ಪಾರ್ಕ್ ಮಾಡ್ಕೋಬಹುದು. ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾವನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಫ್ಲೋರಿಂಗ್ ಒಂದು ಆಂಟಿ ಟೈಲ್ಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರ, ಒಂದು ಒಳ್ಳೆ ಡಿಸೈನ್ ಇರುವಂತ. ಹಾಗೆ ಇಲ್ಲಿ ಒಂದು MS ಗೇಟ್ ಅನ್ನ ಕೊಟ್ಟು ಸೆಟ್ ಬ್ಯಾಕ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಮನೆ ಹಿಂದ್ಗಡೆ ಸೆಟ್ ಬ್ಯಾಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಕಾವೇರಿ ಕನೆಕ್ಷನ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ಬೋರ್ವೆಲ್ ಇದೆ, 2.5 ಇಂಚಸ್ ನಿಮ್ಗೆ ನೀರು ಬಂದಿದೆ. ಹಾಗೆ ಸಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಇದು ಬಂದು ನಿಮ್ಗೆ 8000 ಲೀಟರ್ ಇರುವಂತ ಸಂಪ್ ಬರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಬೋರ್ವೆಲ್ ಕೂಡ ಬರುತ್ತೆ ವೀಕ್ಷಕರೇ. ನೋಡಿ, ಇದು ಬೋರ್ವೆಲ್ ಇದೆ, ನಿಮ್ಗೆ 2.5 ಇಂಚಸ್ ನೀರು ಕೂಡ ಬಂದಿದೆ ವೀಕ್ಷಕರೇ. ಹಾಗೆ ಇಲ್ಲಿ ಕಾವೇರಿ ಕನೆಕ್ಷನ್ ಕೂಡ ಇದೆ, ಮೀಟರ್ ನೀವು ಹಾಕೊಬಹುದು. ಹಾಗೆ ನೋಡಿ, ಇದು ಪಾರ್ಕಿಂಗ್ ಏರಿಯಾ, ನಿಮಗೆ ಇಲ್ಲಿ ಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ, ನಾನು ಇವಾಗ ಫಸ್ಟ್ ಫ್ಲೋರ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಾವು ಫಸ್ಟ್ ಫ್ಲೋರ್ ಹೋಗ್ತಿದ್ದಂಗೆ ನೋಡಿ, ಸ್ಟೆಪ್ಸ್ ಏರಿಯಾ 3.5 ಫೀಟ್ ಇದೆ. ಹಾಗೆ ಸೇಫ್ಟಿ SS ಗ್ರೈಲಿಂಗ್ಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಆಂಟಿಸ್ಪಿಟ್ ಲಪೋತ್ರವನ್ನ ಹಾಕಿದ್ದಾರೆ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಎಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ, ನೋಡಬಹುದು. ಫುಲ್ ವಾಲ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ WPC ಮೆಟೀರಿಯಲ್ ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ, ವಾಟರ್ ಪ್ರೂಫ್. ಹಾಗೆ ನೋಡಬಹುದು, ಎಂಟ್ರಿ ವರಾಂಡ ಇದು. ಎಂಟ್ರಿ ವರಾಂಡದಲ್ಲಿ ನಿಮ್ಗೆ SS ಫ್ರೇಮಿಂಗ್ ವಿತ್ ಟಫಾನ್ ಗ್ಲಾಸ್ ಅನ್ನ ಹಾಕಿದ್ದಾರೆ ಸೇಫ್ಟಿಗೆ. ಹಾಗೆ ಕ್ಲಾಡಿಂಗ್ ಅನ್ನ ಗ್ರನೈಟ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಎಂಟ್ರೆನ್ಸ್ ನೋಡಬಹುದು ವೀಕ್ಷಕರ, ನಿಮ್ಗೆ ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ. ಶಟರ್ ಕಮ್ ಡೋರ್ ಎರಡೂ ಕೂಡ ಟೀಕ್ ವುಡ್ ಆಗಿರುತ್ತೆ. ಬನ್ನಿ, ಎಂಟ್ರಿ ಆಗ್ತಿದ್ದಂಗೆ ಒಂದು ವಿಶಾಲವಾದಂತ ಲಿವಿಂಗ್ ಏರಿಯಾ ವಿತ್ TV ಕ್ಯಾಬಿನೆಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಬಹುದು, ಈ TV ಕ್ಯಾಬಿನೆಟ್ ಎಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ಫ್ಲೋರಿಂಗ್ ನೋಡಿ, ಗ್ರಾನೈಟ್ ಫ್ಲೋರಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ನೋಡಬಹುದು ವಿತ್ ಲೈಟಿಂಗ್ಸ್, POP ಅನ್ನ ಮಾಡಿದ್ದಾರೆ. ಇದು ವಿಶಾಲವಾದಂತ ಲಿವಿಂಗ್ ಸ್ಪೇಸ್, ವಿಂಡೋವನ್ನ ಕೊಟ್ಟಿದ್ದಾರೆ. ಹಾಗೆ ಬಂದ್ರೆ ಇಲ್ಲಿ ಒಂದು ಕಿಚನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಬಹುದು, ಇದು ಕಿಚನ್ ಏರಿಯಾ. ನಿಮಗೆ ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಹಾಗೆ ಇಲ್ಲಿ ನೋಡಬಹುದು ಎಲ್ಲ ಸ್ಟೋರೇಜ್ ಕ್ಯಾಬಿನೆಟ್ಸ್, ಎಲ್ಲ ಸಾಫ್ಟ್ ಫ್ಲೋರ್ ಇಂಚಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಹೂವಗಳಿಗೆ ನಿಮಗೆ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಚಿಮ್ನಿ ಕೂಡ ಪ್ರಾವಿಷನ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಸುತ್ತ ಇಲ್ಲಿ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಬಂದ್ರೆ ಇಲ್ಲಿ ನೋಡಬಹುದು, ಇದು ನಿಮಗೆ ಡೈನಿಂಗ್ ಏರಿಯಾ ವಿತ್ ಕೆಳಗಡೆ ನಿಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಈ ಮನೆಯ ಪೂಜಾ ರೂಮ್, ವಿಶಾಲವಾದಂತಹ ಪೂಜಾ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಡೀಸೆಂಟ್ ಸ್ಪೇಸ್ ಇದೆ. ಹಾಗೆ ನೋಡಿ, ಎಲ್ಲ ಟೀಕ್ ವುಡ್ ಫ್ರೇಮ್ಸ್, ಡೋರ್ ಆಗಿರ್ಬೋದು, ಶಟರ್ಸ್ ಆಗಿರ್ಬೋದು, ಎಲ್ಲ ಟೀಕ್ ವುಡ್ ಆಗಿರುತ್ತೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾವನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಹ್ಯಾಂಡ್ ವಾಶ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ನೋಡಿ, ಇದು ವಿಶಾಲವಾದಂತಹ ಕಾಮನ್ ವಾಶ್ರೂಮ್ ವಿತ್ ವಾಟರ್ ಪ್ರೂಫ್ ಡೋರ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ ಇರುವಂತ ದೇವರ ಮನೆ ಆಗಿರ್ಬೋದು, ಅಡುಗೆ ಮನೆ, ಹಾಗೆ ಲಿವಿಂಗ್ ಏರಿಯಾ, ಪೂಜಾ ರೂಮ್. ಬನ್ನಿ, ನಾನು ಇವಾಗ ಸೆಕೆಂಡ್ ಫ್ಲೋರ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಫ್ಲೋರ್ ಹೋಗ್ತಿದ್ದಂಗೆ ಸ್ಟೆಪ್ಸ್ ಏರಿಯಾ ನೋಡಿ, ಒಂದು ಡೀಸೆಂಟ್ ಸ್ಪೇಸ್ ಇರುವಂತ ಸ್ಟೆಪ್ಸ್ ಏರಿಯಾ. ಹಾಗೆ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಎಂಟ್ರಿಯಲ್ಲೇ ನಮಗೆ ಒಂದು ಸ್ಟಡಿ ಯೂನಿಟ್ ಅನ್ನ, ಸ್ಟಡಿ ಕ್ಯಾಬಿನೆಟ್ ಅನ್ನ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಇದು. ಹಾಗೆ ವಿತ್ ಬುಕ್ಸ್ ರ್ಯಾಕ್ ಇದೆ, ಸ್ಟೋರೇಜ್ಗೆ ಬುಕ್ಸ್ ರ್ಯಾಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಈ ಮನೆ ಫಸ್ಟ್ ರೂಮ್. ನೋಡಿ, ವಿಶಾಲವಾದಂತಹ ಫಸ್ಟ್ ರೂಮ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಯೂನಿಟ್. ಹಾಗೆ ಮೇಲ್ಗಡೆ ಕೂಡ ಅಷ್ಟೇ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಇದು ನೋಡಬಹುದು, ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ವಿಂಡೋ ಅನ್ನು ಕೊಟ್ಟಿದ್ದಾರೆ ಗಾಡಿ ಬೆಳಕಿಗೆ. ಹಾಗೆ ಇದು ವಿಶಾಲವಾದಂತಹ ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೋಡಿ, ವಿತ್ ಅಟ್ಯಾಚ್ಡ್ ವಾಶ್ರೂಮ್, ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಅನ್ನೇ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇದಕ್ಕೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು, ಇದು ಬಾಲ್ಕನಿ ಏರಿಯಾ ವ್ಯೂ ನೋಡಿ. ಹಾಗೆ ಬನ್ನಿ, ನಾವು ಇದು ಇನ್ನ ಸೆಕೆಂಡ್ ರೂಮ್ ನೋಡ್ಬೋದು. ಇದು ಕೂಡ ಅಷ್ಟೇ ಅದ್ಭುತವಾಗಿದೆ. ವಾಟರ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಸ್ಟೋರೇಜ್ ಕ್ಯಾಬಿನೆಟ್ ಇದೆ, ಲ್ಯಾಮಿನೇಟ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ.
ಹಾಗೆ ಟಿವಿ ಕ್ಯಾಬಿನೆಟ್ ಇದೆ, ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಮೇಲ್ಗಡೆ ನೋಡಬಹುದು ನಿಮ್ಗೆ ವಿತ್ ಲೈಟಿಂಗ್ ಫೋಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಇದು ಈ ಮನೆಯ 2ನೇ ರೂಮ್. ಬನ್ನಿ ನಾನು ಇವಾಗ 3rd ಫ್ಲೋರ್ ಕರ್ಕೊಂಡು ಹೋಗ್ತೀನಿ. 3rd ಫ್ಲೋರ್ ಹೋಗ್ತಿದ್ದೀನಿ, ಮೇಲ್ಗಡೆ ನಿಮ್ಗೆ ನೋಡ್ಬೋದು ಸನ್ ರೂಫ್ ಅನ್ನ ಮಾಡಿದ್ದಾರೆ. ಬೆಳಕಿಗೆ ಅದ್ಭುತವಾದಂತ ಬೆಳಕು ಮನೆ ಸಿಗುತ್ತೆ. ಹಾಗೆ ನೀವು 3rd ಫ್ಲೋರ್ ಬಂದ್ರೆ ಇದು ಕೂಡ ಇದು 3rd ಮಾಸ್ಟರ್ ಬೆಡ್ರೂಮ್. ಮನೆಯಲ್ಲಿ ವಿಶಾಲವಾದಂತ ರೂಮ್ ಇದೆ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್. ಮೇಲ್ಗಡೆ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ ಅನ್ನ ಮಾಡಿದ್ದಾರೆ. ವಿತ್ ನಿಮ್ಗೆ ಏನಪ್ಪ ಬರುತ್ತೆ, ಟಿವಿ ಕ್ಯಾಬಿನೆಟ್ಸ್ ಬರುತ್ತೆ, ಗಾಳಿ ಬೆಳಕು ವಿಂಡೋ ಬರುತ್ತೆ. ಹಾಗೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇರೋಂಥ ರೂಮು. ವಿಶಾಲವಾದಂತ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಎಲ್ಲ ನೀವು ಇಂಟೀರಿಯರ್ ಡ್ರೈಯರ್ ಸಪ್ರೇಟ್ ಮಾಡ್ಕೋಬಹುದು. 3 ರೂಮು ಕೂಡ 3 ಟಾಯ್ಲೆಟ್ಸ್ ಹಾಗೆ 3 ವಾಶ್ರೂಮ್ ಇದೆ. ಬನ್ನಿ ನಾನು ಇವಾಗ ಇದು ಹೊರಂಡ ನೋಡ್ಬೋದು. ಇಲ್ಲಿ ಮಂಗಳೂರು ರೆಂಚನ್ನು ಹಾಕಿ ಇದು ಟೆರೇಸ್ ಏರಿಯಾದಲ್ಲಿ ಮಾಡಿದ್ದಾರೆ. ಇದು ಕೂಡ ಫ್ಲೋರಿಂಗ್ ಕೂಡ ಅಷ್ಟೇ 1 by 1 ನಿಮಗೆ ಟೈಲ್ಸ್ ಅನ್ನು ಹಾಕಿದ್ದಾರೆ. ವುಡನ್ ಫಿನಿಶ್ ಟೈಲ್ಸ್ ಅನ್ನ ಇವರು ಹಾಕಿದ್ದಾರೆ. ಹಾಗೆ ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಏರಿಯಾ ಮಾಡಿದ್ದಾರೆ. ಇವಾಗ ವಾಷಿಂಗ್ ಮಿಷಿನ್ ಅನ್ನ ಇಲ್ಲಿ ಇಟ್ಕೋಬಹುದು ವೀಕ್ಷಕರೇ. ಹಾಗೆ ಬಟ್ಟೆ ಕೂಡ ಹಾರಾಕೋಬಹುದು. ಹಾಗೆ ಮೇಲ್ಗಡೆ ಬರ್ತಂದ್ರೆ ನಿಮಗೆ ಬನ್ನಿ, ನಿಮಗೆ ಟಾಪ್ ಆಫ್ ದಿ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಈ ಮನೆಯ ಮೇಲ್ಛಾವಣಿ ಎಲ್ಲಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ಬೋದು ಮೇಲ್ಛಾವಣಿಲಿ ನಿಮಗೆ 1000 ಲೀಟರ್ ವಾಟರ್ ಟ್ಯಾಂಕ್ ಇದೆ. ಹಾಗೆ ಇಲ್ಲಿ ನೋಡಿ ಇದು ಸನ್ ರೂಫು, ಮೇಲ್ಗಡೆಯಿಂದ ಸೇಫ್ಟಿ ಗ್ರಿಲ್ಲಿಂಗ್ ಮಾಡಿ ನಿಮ್ಗೆ ಟಫಾನ್ ಗ್ಲಾಸ್ ಅನ್ನು ಹಾಕಿದ್ದಾರೆ. ನೀವು ಸೋಲಾರ್ ಕೂಡ ಇಲ್ಲಿ ಹಾಕೊಬೋದು ವೀಕ್ಷಕರೇ. ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆಯ್ತು ಅಂದರೆ ಮೇಲ್ಗಡೆ ಹೋಗ್ತಾರೆ ನಂಬರ್ಗೆ ಕಾಲ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.